ನಮ್ಮ ಇಂಜಿನಿಯರ್ ಇದ್ದಾರೆ, ಅವರ ನಿಮ್ಗೆ ಇಂಜಿನಿಯರ್ ಅಲ್ಲ, ನಮ್ಮ ಡಿಸೈನರ್ ಇದ್ದಾರೆ. ಸ್ಕ್ರಿಪ್ಟ್ ಆಗ್ತಾ ಉಂಟು. ಸ್ಕ್ರಿಪ್ಟ್ ಈಚೆ ಅಲ್ವಾ? ನಿಮ್ಮಲ್ಲಿ ಎಂತ ಇಲ್ಲಪ್ಪ, ನಾನು ಅವಳಿಗೆ ಅವಳ ಸ್ಕ್ರಿಪ್ಟ್ ಹೇಳ್ಕೊಟ್ಟೆ. ನಿಮಗೆ 3D ಎಲಿವೇಶನ್, ಫ್ರಂಟ್ ಎಲಿವೇಶನ್, ನಾವು 3D ಫ್ರಂಟ್ ಎಲಿವೇಶನ್ ಮತ್ತೆ ಎಂತ ನಿಮ್ಮದು ಏನು ಮಾಡ್ತೀರೋ ಅದನ್ನು ಹೇಳು. ಈ ಮನೆ 3D ಫ್ರಂಟ್ ಹೇಗೆ ಬೇಕು ಅವ್ರು ಹೇಳ್ತಾರೆ, ಡಿಸೈನರ್ ಇದ್ದಾರೆ, ಬಂದ್ ಮಾಡಿ, ನಾನು ಬರ್ತೀನಿ. ನನ್ನ ಡೈಲಾಗ್ ಏನು ಸರ್, ನೀವು ಮಂಡ ವೆಚ್ಚ ಮಾಡಬೇಡಿ, ನಾವು ಸರ್ ಹೇಳೋದು ಬೇಡ, ನೀವು ಜಾಸ್ತಿ ಟೆನ್ಷನ್ ಮಾಡಬೇಡಿ. 2D ನಾವಿರ್ಬೇಕಾದ್ರೆ ನಿಮ್ಗೆ ಏನಕ್ಕೆ ಟೆನ್ಷನ್? ನಿಮ್ಮ ಕಲರ್ ಕಾಂಬಿನೇಷನ್ ಇಂದ ಹಿಡಿದು ಪ್ಲೇಸ್ಮೆಂಟ್ ಇಡ್ಬೋದು ಎಲ್ಲ ನಾನ್ ನಿಮ್ಗೆ ಡಿಸೈನ್ ಮಾಡಿ ಕೊಡ್ತೇನೆ. ಅವಾಗ ನೀವು ಹೇಳ್ತೀರಾ, ಓ ಕಾಸ್ಟ್ ತುಂಬಾ ಜಾಸ್ತಿ ಆಗ್ಬೋದು. ಏನಿಲ್ಲ, ನಿಮಗೆ 2D ಪ್ಲಾನ್ ಆದರೆ ಜಸ್ಟ್ ಸ್ಕ್ವೇರ್ ಫೀಟ್ಗೆ 2 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, 3D ಆದರೆ 3 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಏನಕ್ಕೆ ಆಫರ್ ಅಲ್ಲ, ಇದು ನನಗೆ ಸುತ್ತಲೂ ಬೇಕಾದ್ರೆ ಈಗ ಫುಲ್ ಮನೆ ಹೇಗೆ ಬರ್ತದಂತೆ ಅದರ ಡಿಸೈನಿಗೆ ಅದನ್ನ ನೀವು ಕೇಳ್ತೀರಾ. 2D ಆದರೆ 3 ರೂಪೀಸ್, 3D ಆದರೆ 3 ರೂಪೀಸ್ ಅಂತ ಹೇಳ್ತೀನಿ. ನನಗೆ ಕಂಪ್ಲೀಟ್ ಮನೆ ಹೇಗೆ ಬರುತ್ತೆ ಅಂತ ಗೊತ್ತಾಗಬೇಕಾದ್ರೆ, ಹಾಗಾದರೆ ಕಂಪ್ಲೀಟ್ ಮನೆಯದು ಬೇಕಾದರೆ ನನಗೆ ಅಂದರೆ ಕಂಪ್ಲೀಟ್ ಮನೆ ತೊಗೊಳ್ತೀರಾ, ನಮ್ಮ ಹತ್ರ ಆಫರ್ ಇದೆ. ಪ್ಯಾಕೇಜ್, ನಮ್ಮ ಪ್ಯಾಕೇಜ್ ಬಂದುಬಿಟ್ಟು ಇಲ್ಲಿ ಇವಾಗ ಏನು ಆಫರ್, ನಮ್ಮ ಪ್ಯಾಕೇಜ್ ಬಿಡು ಪಾಪ, ನಮ್ಮ ಪ್ಯಾಕೇಜ್ ಒಂದು ಚಿಟ್ಟೆ. ಕತೆ ಸ್ಕ್ರಿಪ್ಟ್ ಅದೇ ಅದು ಸೋಂಕುಳ ಆಗತ್ತೆ. ಹೌದಾ? ಅರ್ಥ ಆಯ್ತಾ ನಿಂಗೆ? ನೀನು ಇಲ್ಲಿ ನಿಂತಿರ್ತೀಯ, ನಾನು ಇಲ್ಲಿ ನಿಂತ್ಕೊಂಡಿರ್ತೇನೆ, ನಾನು ಈಚೆಯಿಂದ ಈಗ ಬರ್ತಾ ಇರ್ತೇನೆ. ನಿಂದ ಡೈಲಾಗ್ ಅಂತ ಹೇಳಂತ. ಈ ಜಾಗದ ಇಂಜಿನಿಯರ್ ನೀವಲ್ಲ? ಈ ಜಾಗದ ಇಂಜಿನಿಯರ್ ನೀವಲ್ಲ? ಈ ಜಾಗದ ಇಂಜಿನಿಯರ್ ನೀವಲ್ಲ? ಹೌದೌದು, ನಾನೇ. ಇದು ಹೇಗೆ ಕಟ್ಟಿ ಆದ್ಮೇಲೆ ಹೇಗೆ ಬರುತ್ತೆ ಮರೆ? ಒಂದು ಎಂತ ಹೇಳ್ತಾ ಇಲ್ಲ ನೀವು. ಯಾವ ಕಡೆ ಇಲ್ಲಿ ಬಾತ್ರೂಮ್ ಬರುತ್ತೆ, ಯಾವ ಕಡೆ ರೋಡ್ ಬರುತ್ತೆ? ರೋಡ್ ಯಾವ ಕಡೆ ಆಲ್ರೆಡಿ ಇರ್ತದೆ. ನಿಮ್ಗೆ ಏನ್ ಗೊತ್ತಾಗ್ಬೇಕು? ಇದು ಮುಂದೆ ಹೇಗೆ ಕಾಣ್ತದೆ, ಹಿಂದೆ ಹೇಗೆ ಕಾಣ್ತದೆ ಅಂತ ನಂಗೆ ಐಡಿಯಾ ಇಲ್ಲ. ಅದು ಸರಿ ಉಂಟು ಸ್ಕ್ರಿಪ್ಟ್. ಮುಂದೆ ಹೇಗೆ ಕಾಣ್ತದೆ, ಹಿಂದೆ ಹೇಗೆ ಕಾಣ್ತದೆ ಅಂತ. ಸರಿ, ನೀವು ರೆಡಿ ಇದ್ದೀರಾ ಈಗ ರೆಕಾರ್ಡ್ ಮಾಡ್ಲಿಕ್ಕೆ? ಹೇಳ್ತೀರಾ? ನಂದೆಂತ ಡೈಲಾಗ್? ನಾನ್ ಬರುದು, ಅವನು ಇಂಜಿನಿಯರ್ ಏನೋ ಹೇಳ್ತಾನಲ್ಲ, ಅವಾಗ ನಾ ಬರುದು. ಇಂಜಿನಿಯರ್ ನೀವಲ್ಲ? ನಿಮ್ದು ಬೇಡ. ಹೇಳಿ ಡೈಲಾಗ್ ಹೇಳಿ. ನಂಗೆ ಅರ್ಥ ಆಯ್ತು. ಇಂಜಿನಿಯರ್ ಬನ್ನಿ ಇಲ್ಲಿ ಒಂದು ಸ್ವಲ್ಪ. ಈಗ ಕರಿಯ ಇಂಜಿನಿಯರ್ ಸ್ವಲ್ಪ ಬನ್ನಿ ಇಲ್ಲಿ. ಸರಿ, ಇಂಜಿನಿಯರ್ ಬಂದ್ರು. ಸೀರಿಯಸ್ ಆಗಬೇಕು ಸ್ವಲ್ಪ. ಸ್ಟಾರ್ಟಿಂಗ್ ಇಂಜಿನಿಯರ್ ಬನ್ನಿ ಇಲ್ಲಿ ಸ್ವಲ್ಪ. ಬಂದ್ರಿ ನೀವು? ಬಂದೆ. ಹೇಳಿ ಎಂತ ಆಗ್ಬೇಕು ಅಂತ ಹೇಳಿ. ಕೊಡ್ರೆ ನಾವು ಹೋರಿ. ಇಂಜಿನಿಯರ್ ಹೀಗೆ ಅಲ್ಲ, ನಾನ್ ಕ್ಯಾಮ್ರಾ ಇಟ್ಕೊಂತೀನಿ, ಕೊಡು. ಅಲ್ಲ, ಇದ್ರ ಸರಿ ಉಂಟಾ ಎರಡೀಗ? ಸರಿ ಉಂಟು ನೋಡಿ. ಮತ್ತೆ ಅದು ಕರ ಸರಿ ಉಂಟು ಹಲೋ. ಈಗ ಶೂಟಿಂಗ್ ಒರಿಜಿನಲ್ ಶೂಟಾ? ಅಲ್ಲ, ಇದು ಜಸ್ಟ್ ಮರ. ಈ ಮನೆ ಮುಂದೆ ಹೇಗೆ ಬರುತ್ತೆ, ಹಿಂದೆ ಹೇಗೆ ಬರುತ್ತೆ ಎಂತ ಗೊತ್ತಾಗುದಿಲ್ಲ ಮಾರೆ. ಇಂಜಿನಿಯರ್ ಬನ್ನಿ ಇಲ್ಲಿ ಸ್ವಲ್ಪ. ಹೇಳಿ. ನೀವೇನೋ 2D ಪ್ಲಾನ್ ಮಾಡಿ ಕೊಟ್ರಿ, ನಂಗೆ ಇದು ಮುಂದೆ ಹೇಗೆ ಬರ್ತದೆ, ಮನೆ ಕಟ್ಟಿ ಆದ್ಮೇಲೆ ಕಿಟಕಿ ಯಾವ ಕಡೆ ಬರುತ್ತೆ ಅಂತ ಹೇಳಲೇ ಇಲ್ಲ. ಈ ಕಲರ್ ಹೇಗೆ ಬರುತ್ತೆ ಇದನ್ನ ಎಂತ ಐಡಿಯಾ ಕೊಡ್ಲೇ ಇಲ್ಲ ಮಾರೆ ನೀವು ನಮ್ಗೆ. ನೀವ್ ಯಾಕೆ ಟೆನ್ಷನ್ ಮಾಡ್ತೀರಾ? ನಮ್ಮಲ್ಲಿ 2D 3D ಫ್ರಂಟ್ ಎಲಿವೇಶನ್ ಇದು ನಿಮ್ಮ ಮನೆ ಓಪನ್ ತನಕ ಅದಿರ್ಲಿಯಾ? ನೀವು ಟೆನ್ಷನ್ ಮಾಡಬೇಡಿ. ಫಸ್ಟಿಗೆ ನೀವು ಟೆನ್ಷನ್ ಮಾಡಬೇಡಿ. ನಮ್ಮಲ್ಲಿ 2D 3D ಫ್ರಂಟ್ ಎಲಿವೇಶನ್. ನಾನು ಲುಂಗಿ ಹಾಕೊಂಡ್ ಬರಲ್ಲ ಇದಕ್ಕೆ? ಒಂದ್ ಸ್ವಲ್ಪ ವೈಟ್ ಗಡ್ಡೆ ತರ ಎಲ್ಲ ಮಾಡಿ. ಅದೇ ಈಗ ಡಾಕ್ಯುಮೆಂಟ್ ತರ್ಲಿಕ್ಕೆ ಹೋಗ್ತಾನಲ್ಲ. ನಾನು ಮಂಡ್ಯ ಬೆಚ್ಚದಲ್ಲಿ, ನೀವು ಟೆನ್ಷನ್ ಮಾಡಬೇಡಿ. ನಿಮ್ಮದೀಗ 2D ಮಾಡಿದೇವಲ್ಲ, ನಿಮ್ಗೆ ಏನು ಬೇಕಾದದ್ದು 3D ಡಿಸೈನ್ ಎಲ್ಲ. ನಿಮಗೆ 3D ಡಿಸೈನ್, ಫ್ರಂಟ್ ಎಲಿವೇಶನ್, ಬ್ಯಾಕ್ ಎಲಿವೇಶನ್, ಸೈಡ್ ಎಲಿವೇಶನ್, ಆಚೆ ಈಚೆ ಎಲ್ಲವೂ ಮಾಡಿ ಕೊಡ್ತೇವೆ. ನೀವು ಟೆನ್ಷನ್ ಮಾಡಬೇಡಿ. ಮತ್ತೆ ನೀವು ಗೃಹ ಪ್ರವೇಶಕ್ಕೆ ಬಂದ್ರೆ ಸಾಕು ನಮ್ಗೆ. ನೀವು ಗೃಹ ಪ್ರವೇಶಕ್ಕೆ ಬಂದ್ರೆ ಸಾಕು. ಮತ್ತೆ ಅದೇ ಫ್ರಂಟ್ ಎಲಿವೇಶನ್ ಹೇಳಿದ್ನಲ್ಲ, ನಿಮ್ಗೆ ಈಗ ಎಂತ ಟೆನ್ಷನ್? ನಿಮ್ಗೆ ಈಗ 3D ಡಿಸೈನ್ ಬೇಕು, ಅದೆಂತ ತಿಂತ ಉಂಟು ನೋಡು.
ಸರಿ ಆಯ್ತು, ಅದನ್ನು ಫಸ್ಟ್ ಹೇಳ್ತೇನೆ. ನೀವು ಟೆನ್ಷನ್ ಮಾಡಬೇಡಿ ಅಣ್ಣ. ನಿಮ್ಗೆ ಎಂತ ಫ್ರಂಟ್ ಎಲಿವೇಶನ್ ತಾನೆ, ನಿಮ್ಗೆ 3D ಡಿಸೈನ್ ಅಲ್ಲಿ ಹಿಡಿದು ನಿಮ್ದು ಫ್ರಂಟ್ ಎಲಿವೇಶನ್ ಇಂದ ಹಿಂದೆ ಎಲಿವೇಶನ್, ಆಚೆ ಎಲಿವೇಶನ್, ಈಚೆ ಎಲಿವೇಶನ್ ಎಲ್ಲವೂ ಮಾಡಿ ಕೊಡ್ತೇವೆ. ನೀವು ಟೆನ್ಷನ್ ಮಾಡಬೇಡಿ, ನೀವು ಸೀದಾ ಗೃಹ ಪ್ರವೇಶಕ್ಕೆ ಬಂದ್ರೆ ಸಾಕು ಅಷ್ಟೇ. ಆವಾಗ ನಿಂದು ಅಲ್ಲಿಂದ ನೀನು ಹೇಳ್ತಾ ಬರ್ಬೋದು. ನಿಮ್ಮ ಮನೆಗೆ 2D 3D ಡಿಸೈನ್ ಇಂದ ಹಿಡಿದು ಫ್ರಂಟ್ ಅಲ್ಲ, ಎಲಿವೇಶನ್ ಅವ್ರು ಡಿಸೈನರ್ ಅಂತ ಕರೆಯುದಲ್ಲ, ಮತ್ತೆ ಅದು ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಲ್ಲ. ಉಂಟಾ? ಇಲ್ಲಾದ್ರೆ ಹಾ ಹಾ ಹೇಗೋ ಅಂತ. ಅವಳಿಗೆ ಸಾಕಾಯ್ತು. ನೀನು ಜಸ್ಟ್ ಈಗ ವಾಕ್ ಮಾಡ್ಕೊಂಡು ಬರೋದು. ನಿಮ್ಮ ಮನೆಗೆ 3D ಡಿಸೈನ್ ಇಂದ ಹಿಡಿದು ಫ್ರಂಟ್ ಎಲಿವೇಶನ್ ಇಂದ ಹಿಡಿದು 3D ಡಿಸೈನಿಗೆ ಇಷ್ಟು ಹಣ. ಹೀಗೆ ಮನೆ ಒಪ್ಪಿಗೆ ಮಾತ್ರ ಬರ್ಬೇಕಾ, ನೀವು ಕಂಪ್ಲೀಟ್ ನಮಗೆ ಕೊಟ್ಟು ಸಮಥಿಂಗ್ ಆ ಥರ ಹಾಗೆ ಮಾಡಿ. ನೀವು ಮನೆ ಒಪ್ಪಿಗೆ ಬರ್ಬೇಕಾ? ಹಾಗಾದ್ರೆ ಆಗ್ಬೇಕು ನಿಂಗೆ. ಅದೇನಾಯ್ತು ಹಣೆ ಮೇಲೆ? ಅದು ಜೊಲ್ಲು ಎಷ್ಟು ಆಯ್ತು. ಅದೆಂತ ನೋಡು, ಪುನಃ ಅದೇ ಮಾಡುದು ಅವುಗಳು. ನಿಮ್ಗೂ ಸಹ ಇವ್ರ ತರ ಡೌಟ್ ಇದೆಯಾ, ಅಥವಾ ನಿಮ್ಗೂ ಸಹ ಇವ್ರ ತರ ಮನೆ ಹೋಗ್ಲಿಕ್ಕೆ ಬರ್ಬೇಕು, ಹೊಸ ಮನೆಗೆ ಬರ್ಬೇಕು? ಮನೆ ಒಕ್ಕಲಿಗೆ ನಿಮ್ಗೆ ಅದೇ ಮನೆ ಡೈರೆಕ್ಟ್ ಆಗಿ ಹೇಳ್ಬೋದು. ಮನೆ ಹೋಗ್ಲಿಕ್ಕೆ ಬರ್ಬೇಕಾ? ಹಾಗಾದ್ರೆ ನಿಮ್ಮ ಕಂಪ್ಲೀಟ್ ಮನೆ 2D to 3D, ನಿಮ್ಮ ಕಂಪ್ಲೀಟ್ ಮನೆಯನ್ನು ಕಲಿಯುಗ ಡಿಸೈನ್ಗೆ ಕೊಡಿ. ಹಾಗೇನು ನೀವಿಬ್ಬರು ಒಟ್ಟಿಗೆ ಬನ್ನಿ. ಹೇಳಿ ಆದ್ಮೇಲೆ ಇದು ಇಲ್ಲೇ ಮುಗೀತದಲ್ಲ. ನಿಮ್ಗೆ 2D ಇಂದ 3D ಡಿಸೈನ್ ವರೆಗೂ ಫ್ರಂಟ್ ಎಲಿವೇಶನ್ ಇಂದ ಡಿಸೈನ್ ನಾವು ಮಾಡಿ ಕೊಡ್ತೇವೆ. ರೇಟ್ ಇದು ಜಾಸ್ತಿ ಟೆನ್ಷನ್ ಮಾಡಬೇಡಿ. ರೇಟ್ ಪರ್ ಸ್ಕ್ವೇರ್ ಫೀಟಿಗೆ 2 ರೂಪೀಸ್. ಅದನ್ನೆಲ್ಲ ಹೇಳಿಬಿಡಿ, ಮುಗೀತು. ನೀವು ಅವ್ರ ಹತ್ರ ಕೇಳ್ತೀರಾ, ಅವ್ರು ನಿಮ್ಗೆ ಅದನ್ನ ಹೇಳ್ತಾರೆ. ಮತ್ತೆ ಕ್ಯಾಮ್ರಾ ನನ್ನ ಹತ್ರ ಅಯ್ಯೋ, ಇದು ಪುನಃ ಅಲ್ಲಿಗೆ ನೋಯ್ತಾ ಇದೆ. ಇಲ್ಲ ಮತ್ತೆ ಈ ಕ್ಯಾಮ್ರಾ ನನ್ನ ಹತ್ರ ಬಂದಾಗ ನಾನು ಹೇಳ್ತೀನಿ, ನಿಮ್ಗೂ ಇದೇ ರೀತಿ ಮನೆ ಹೋಗ್ಲಿಕ್ಕೆ ಬರ್ಬೇಕಾ? ಹಾಗಾದ್ರೆ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಾನು ಲಾಸ್ಟ್ ಮನೆ ಹೋಗ್ಲಿಕ್ಕೆ ಬರ್ಬೋದು ಹೇಳ್ತೇನೆ, ಅದ್ರ ನಂತರ ಕ್ಯಾಮ್ರಾ ನಿಮ್ಮ ಹತ್ರ ಹೋಗ್ತದೆ. ಆಗ ಇವ್ರು ಕೇಳ್ತಾರೆ, ಅದೆಲ್ಲ ಓಕೆ, ಹಾಗಾದ್ರೆ ಅಮೌಂಟ್ ಎಷ್ಟಾಗುತ್ತೆ? ನಡಿ ಸುಮ್ಮನೆ ಹೋಗು. ಅದಕ್ಕೆ ಎಂತಕ್ಕೆ ಇದನ್ನು ಡಿಸ್ಟರ್ಬ್ ಮಾಡ್ತೀರಾ ಅಂತೇನೆ. ಅದೇ ಗಾಯ ಆಗಿದೆ ಬಿಡ್ಡ. ನಿಮಗೆ ಕಂಪ್ಲೀಟ್ ಮನೆ ಆದ್ರೆ ನಮ್ಮ ಹತ್ರ ಬೆಸ್ಟ್ ಆಫರ್ ಪ್ಯಾಕೇಜ್ ಇದೆ. ಜಸ್ಟ್ 14,399 ನಿಮ್ಮ ನಡಿ ನಡಿ ಕಂಪ್ಲೀಟ್ 2D ನಡಿ 3D ಇಂಟೀರಿಯರ್ ಡಿಸೈನ್ ನಡಿ ಸೇರಿಸಿ ನಮ್ ಏತು 14,999 ನಡಿ 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 4,399 1499 ಕೇಳಿಸಿದಾಗ 399. ಸರಿ, ಓಕೆ ಓಕೆನಾ? ಓಕೆ ನಡಿ. ಹಾ ನಡಿ 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 ನಡಿ. ಎಂತ ಪ್ಲಾನ್? ಅದೇ ಹೇಳಿ ಒಮ್ಮೆ. ನಾನು ನಿನ್ನ ಕರ್ಕೊಂಡೋಗಿ ಹೇಳ್ತೇನೆ ನಿಂಗೆ ಫ್ರಂಟ್ ಎಲಿವೇಶನ್ ಆಗಿ ಏನಾದ್ರು. ನೀವು ಟೆನ್ಷನ್ ಮಾಡಬೇಡಿ, ನಮ್ಮ ಡಿಸೈನರ್ ಇದ್ದಾರೆ. ತೋರಿಸ್ತೇನೆ. ಡಿಸೈನರ್ ಇರ್ತಾರೆ, ಅವರೇ ಬಂದ್ರು ನೋಡಿ ಅಂತ ಹೇಳು. ಅವರೇ ಬಂದು ನೋಡಿ, ಅವರೇ ಬಂದ್ರು, ಅವ್ರ ಹತ್ರನೇ ಇದನ್ನು ಮಾಡುವ. ನೀವು ಟೆನ್ಷನ್ ಮಾಡಬೇಡಿ, ನಿಮಗೆ 3D ಡಿಸೈನ್ ಇಂದ ಹಿಡಿದು ಫ್ರಂಟ್ ಎಲಿವೇಶನ್ ನಮ್ಮ ಡಿಸೈನರ್ ಮಾಡಿ ಕೊಡ್ತಾರೆ. ನೋಡಿ, ಡಿಸೈನರ್ ಒಳಗೆ ಅವರೇ ಬಂದ್ರು. ಅಲ್ಲ ಮರಿ, ಇಷ್ಟೆಲ್ಲ ಇವ್ರು ಮಾಡಿ ಕೊಡ್ತಾರೆ. ಹೌದು, ಇದಕ್ಕೆ ರೇಟ್ ಜಾಸ್ತಿ ಆಗೋದಿಲ್ವಾ ಅಂತ ನಾನು ಕೇಳ್ಬೇಕು. ಅವಾಗ ನೀನು ಹೇಳ್ತೀಯ ರೇಟ್? ರೇಟ್ ನೀವು ಹೇಳಿ, ಅದು ನಿಮ್ಗೆ ಗೊತ್ತುಂಟಲ್ಲ ರೇಟ್. ನಂಡ ಇಲ್ಲ, ಕಾನ್ ಹೇಳಿದ್ದಾನೆ. ಸರಿ, ಲಾಸ್ಟಿಗೆ ಹೇಳ್ತೀರಾ, ನೀವು ಹೇಳ್ತೀರಾ ಅದನ್ನ? ನಿಮ್ಗೂ ಹೀಗೆ ಮನೆ ಹೋಗ್ಲಿಕ್ಕೆ ಬರ್ಬೇಕಾ? ಹಾಗಾದ್ರೆ ಅದು ಲಾಸ್ಟ್ ಹೇಳ್ತಾರೆ. ಈಗ ನೀವು ಅದೇ ಕ್ಯಾಮ್ರಾನ ತಿರ್ಗಿಸಿ ಮಾಡಿ, ಮೈಕೆಲ್ಲ ಸರಿ ಉಂಟಾ ನೋಡು. ಸರ್, ಎಂತ ಮಾಡುದು ಮಾರ ಈ ಮನೆ ಫ್ರಂಟ್ ಎಲಿವೇಶನ್. ಸ್ಟಾಪ್ ಮಾಡ್ಲಾ ಅಣ್ಣ? ಅಷ್ಟೊಂದು ದೊಡ್ಡಬೇಡಿ, ಸ್ವಲ್ಪ ಆರಾಮ. ನಾನು ಕೇಳ್ತೇನೆ, ನೀನು ಆಗ ಹೇಳಿ ಸಾಕು. ಸರ್, ಇದು ಕಟ್ಟಿದ ಮೇಲೆ ಮುಂದೆ ಹೇಗೆ ಬರ್ತದೆ, ಹಿಂದೆ ಹೇಗೆ ಬರ್ತದೆ, ಎಂತ ಮಾಡುದು? ಬಾರ ಓಯ್ ಇಂಜಿನಿಯರ್ ಅನ್ನ ಬಾ. ಹಾಗೆ ನಾನಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಸ್ಕ್ರಿಪ್ಟ್. ಇದು ಈ ಮನೆ ಮುಂದೆ ಹೇಗೆ ಬರುತ್ತೆ? ಇದು ಮನೆದೇನು 2D ಏನೋ ಕೊಟ್ರಿ, ಇದು ನಂಗೆ 3D ಕೊಟ್ರೆ ಒಳ್ಳೇದಿತ್ತು. ಮತ್ತೆ ಮುಂದೆ ಹೇಗೆ ಬರ್ತದಂತ ನಂಗೆ ಎಂತ ಐಡಿಯಾ ಇಲ್ಲ. ನೀವು ಟೆನ್ಷನ್ ಮಾಡಬೇಡಿ, ಇಲ್ಲಿ ಬನ್ನಿ. ಈ ಮನೆದು ಸೈಡ್ ಎಲಿವೇಶನ್ ಇಂದ ಹಿಡಿದು ನೀವು ಹಾಗೆ ಕ್ಯಾಮ್ರಾ ನಾವು ಮುಂದೆ ಬರ್ತೇವೆ ಆದ್ರೆ ನೀವು ಟೆನ್ಷನ್ ಮಾಡಬೇಡಿ. ಈ ಮನೆದು
2D ಇಂದ ಹಿಡಿದು 3D ಸ್ವಲ್ಪ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತೆ ಸರಿ ಹೇಳ್ತೇನೆ. ಹಿಡಿದು ಸೈಡ್ ವ್ಯೂ, ಫ್ರಂಟ್ ವ್ಯೂ ಇದೆಲ್ಲ ನಿಮಗೆ ನಮ್ಮ ಡಿಸೈನರ್ ಮಾಡಿ ಕೊಡ್ತಾರೆ. ಸಾಕಲ್ಲ ಇಷ್ಟು? ಇದು ಫ್ರಂಟ್ ಎಲಿವೇಶನ್ ಮಿಟ್ಟಿ ಫ್ರಂಟ್ ಇದೆಲ್ಲ ಡಿಸೈನ್ ಮಾಡಿ ಕೊಡ್ತಾರೆ ನಿಮಗೆ. ಜಸ್ಟ್ ಮನೆ ಹೋಗ್ಲಿಕ್ಕೆ ಬಂದ್ರೆ ಆಯ್ತು. ಹೌದಾ? ಅಲ್ಲ 3D ಎಲಿವೇಶನ್, ಫ್ರಂಟ್ ಎಲಿವೇಶನ್ ಇಂದ ಹಿಡಿದು ಎಲ್ಲ ವರ್ಕನ್ನು ನಮ್ಮ ಡಿಸೈನರ್ ನಿಮಗೆ ಮಾಡಿ ಕೊಡ್ತಾರೆ. ನೀವು ಜಸ್ಟ್ ಮನೆ ಹೋಗ್ಲಿಕ್ಕೆ ಬಂದ್ರೆ ಆಯ್ತು. ಅದರ ನಂತರ ನೀವು ಹೇಳ್ತೀರಿ, ನೆಕ್ಸ್ಟ್ ಲಾಸ್ಟಿಗೆ ಒಂದು ಡೈಲಾಗ್ ಅದೇ ಮುಗೀತು. ಅಲ್ಲ ಹಾ, ಇದನ್ನೀಗ ಸರಿ ಹೇಳಿದೆ ಅಲ್ಲ, ಅದನ್ನೇ ಅಲ್ಲ ಸರಿ ಇದು ನೀವೇನೋ ಮಾಡಿ ಕೊಡ್ತೀರಾ 3D ಡಿಸೈನ್ ಫ್ರಂಟ್ ಎಲಿವೇಶನ್, ಬಟ್ ಇದಕ್ಕೆಲ್ಲ ರೇಟ್ ಎಲ್ಲ ಆಗ್ಬೋದಾ ಮಾರೆ ನಮಗೆ ಕಟ್ಲಿಕ್ಕೆ ಮಾಡ್ಲಿಕ್ಕೆ ರೇಟ್? ಹಾಗಾದ್ರೆ ರೇಟ್ ಅನ್ನು ನೀವು ಡಿಸೈನರ್ ಹತ್ರನೇ ಮಾತಾಡಿ. ನೀವು ಬರ್ತೀರಾ ಅವಾಗ? ಬರ್ತೀನಿ. ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ನೀನು ಈಚೆಂದ ಬರ್ಬೇಕು ಅವಾಗ. ಇಲ್ಲ, ನಾನು ಜಸ್ಟ್ ಕ್ಯಾಮ್ರಾ ಹೇಳ್ತೀನಿ. ಇದು 3 ಜನ ತುಂಬಾ ಲಾಂಗ್ ಆಗುತ್ತೆ. ನಾನು ಜಸ್ಟ್ ಕ್ಯಾಮ್ರಾ ಇಲ್ಲ ಇರ್ಲಿ ಏನಾಗುದಿಲ್ಲ ಬಾ, ನೀವು ವರಿ ಮಾಡಬೇಡಿ. ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ನಿಮ್ಮ 2D ಆದ್ರೆ ಸ್ಕ್ವೇರ್ ಫೀಟಿಗೆ ಜಸ್ಟ್ 2 rupees ಇಂದ 3D ಆದ್ರೆ ಸ್ಕ್ವೇರ್ ಫೀಟಿಗೆ ಜಸ್ಟ್ ಎರಡಕ್ಕೂ 3 rupees ಅಲ್ಲ? ಹಾ, ಕರೆಕ್ಟ್. ಓಕೆ, ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ನಿಮ್ಮ 2D ಇರ್ಬೋದು 3D ಇರ್ಬೋದು, ಜಸ್ಟ್ ಸ್ಕ್ವೇರ್ ಫೀಟಿಗೆ 3 rupees ಇಂದ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ಆಫರ್ ಎಂತ ಇಲ್ವಾ? ಅಲ್ಲ ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಂಗೆ ಸುತ್ತಲೂ ಒಂದು ಹೇಗೆ ಬರ್ತದೆ ಅಂತ ಗೊತ್ತಿದ್ರೆ ಒಳ್ಳೇದಿತ್ತು. ಇದೈತಾ ಒಳ್ಳೆ ಭಜನೆ ನೀವು ಮಾಡಿ. ಸಮಸ್ಯೆ ಗೊತ್ತಾಗಲ್ಲ. ಸ್ಕ್ರಿಪ್ಟ್ ಇರ್ಲಿಲ್ಲ ಅದು.